ಶ್ರೀಗುರುಭ್ಯೋ ನಮಃ. ಗೋಕೃತೆ ಸ್ತ್ರೀಕೃತೆ ಚೈವ ಹತ್ವಾ ವಿಪ್ರಕೃತೆಪಿ ಚ ತೇ ಯಾಂತಿ ಅಮರಕನ್ಯಾಭಿಃ ಸೇವ್ಯಮಾನ ರವಿಪ್ರಭಾಃ ಅಂತ ಇದು ಮಹಾಭಾರತದ ಆಶ್ವಮೇಧಿಕ ಪರ್ವದ 100ನೇ ಅಧ್ಯಾಯ, ಅಥವಾ ಕೆಲವು ಪಾಠಗಳಲ್ಲಿ ಅದು 101ನೇ ಅಧ್ಯಾಯ ಕೂಡ. ಈ ಅಧ್ಯಾಯಗಳಲ್ಲಿ ಸರಿಸುಮಾರು 128ನೇ ಶ್ಲೋಕ ಸಂಖ್ಯೆ ಸ್ವಲ್ಪ ಭಿನ್ನವಾಗಿರಬಹುದು. 115ನೇ ಶ್ಲೋಕನೂ ಕೂಡ ಕೆಲವು ಕಡೆ ನರಕದ ಮಾರ್ಗ ಹೇಗೆ ಭಯಂಕರವಾಗಿರ್ತದೆ, ಮತ್ತೆ ಆ ಭಯಂಕರವಾದಂತಹ ನರಕದ ಮಾರ್ಗವನ್ನ ಹೇಗೆ ದಾಟಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಸಾಕಷ್ಟು ಶ್ರವಣ ಮಾಡಿದ್ವಿ. ಮೊನ್ನೆ ನಮ್ಮೊಬ್ಬರು ಆತ್ಮೀಯರ ಜೊತೆ ಮಾತನಾಡ್ತಿರುವಾಗ ಹೀಗೊಂದು ಅಭಿಪ್ರಾಯ ನಾನು ಹೇಳಿದೆ. ನರಕದ ಭಯಾನಕವಾದ ವರ್ಣನೆಯನ್ನೆಲ್ಲ ನಾವು ಕೇಳಿದೆವು, ಆದರೆ ಆ ಭಯಾನಕವಾದ ನರಕದಲ್ಲಿ ಏನ್ ದುಃಖ ಮನುಷ್ಯನಿಗಾಗ್ತದೆ, ಅದಕ್ಕಿಂತ ಹೆಚ್ಚಿನ ದುಃಖ ಈ ಜಗತ್ತಿನಲ್ಲೇ ಆಗ್ತದೇನೋ ಅಂತ ನನಗೊಂದು ಬಾರಿ ಅನಿಸಿತು. ಎಷ್ಟೇ ಏನೇ ದುಃಖಗಳನ್ನೇ ಅನುಭವಿಸಿದ್ರು ಕೂಡ ಆ ನರಕದಲ್ಲಿ ನಾವು ಶಿಕ್ಷೆ ಕೊಡುವವರು ಯಾರು? ಭಗವಂತನ ಆಜ್ಞೆಗನುಸಾರವಾಗಿ ಯಮದೂತರು ನಮಗೆ ಶಿಕ್ಷೆ ಕೊಡ್ತಿರ್ತಾರೆ. ಅವರೆಲ್ಲ ಭಗವದ್ಭಕ್ತರು. ನಾವು ಮಾಡಿದ ತಪ್ಪುಗಳಿಗನುಸಾರವಾಗಿ ನಾವು ಶಿಕ್ಷೆ ಕೊಡ್ತಿರ್ತಾರೆ. ಏನಿದ್ರು ಅಂತ ಶಿಕ್ಷೆ ಅನುಭವಿಸುವಾಗ ನಮಗೇನಾದ್ರೂ ಒಂದು ವೇಳೆ ತಿಳುವಳಿಕೆ ಬಂದರೆ, ನಾವು ಯಾವ ತಪ್ಪಿಗಾಗಿ ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ತಿಳುವಳಿಕೆ ಏನಾದರೂ ಬಂದರೆ, ಮತ್ತೆ ಅಂಥ ತಿಳುವಳಿಕೆಗೆ ಅನುಸಾರವಾಗಿ ನಾವೇನೋ ಇಂಥ ಪಾಪ ಮಾಡಿದ್ದೆವು, ಆ ಪಾಪದ ಫಲವಾಗಿ ಈ ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದೀವಿ, ನಮ್ಮ ಪಾಪಗಳು ತೊಳೆದು ಹೋಗ್ತಾ ಇವೆ ಅನ್ನುವಂಥ ಎಚ್ಚರ ಬಂದುಬಿಟ್ರೆ ತುಂಬಾ ಅದ್ಭುತವಾಗಿರ್ತದೆ. ಮಹಾಭಾಗವತರಾದಂತಹ ಆ ಯಮದೂತರ ಸಹವಾಸದಲ್ಲಿ ನಮ್ಮ ಪಾಪಗಳನ್ನು ನಾವು ಕಳ್ಕೊಂಡಂತೆ ಆಗ್ತದೆ. ಈ ಜಗತ್ತಿನಲ್ಲಿ ಹುಟ್ಟಿದ್ರೆ ಸಾತ್ವಿಕರು ಇರ್ತಾರೆ, ತಾಮಸರು ಇರ್ತಾರೆ, ರಾಜಸರು ಇರ್ತಾರೆ. ಸಾತ್ವಿಕರು ಕೂಡ ತಮ್ಮ ಸತ್ವಗುಣದ ಪ್ರಭಾವವನ್ನು ಕಾಲಕ್ರಮವಾಗಿ ಕಳೆದುಕೊಂಡು, ಕಲಿಯುಗದ ಪ್ರಭಾವದಿಂದಾಗಿ ಕಳ್ಕೊಂಡು, ಯಾವುದೇ ಜ್ಞಾನಭಕ್ತಿ ವೈರಾಗ್ಯಾದಿಗಳಿಲ್ಲದೆ, ಧರ್ಮದ ಸೂಕ್ಷ್ಮವಾದಂತಹ ಅರಿವಿಲ್ಲದೆ ದುಷ್ಟಕರ್ಮಗಳನ್ನೇ ಮಾಡ್ತಾ ಈ ಜಗತ್ತಿನಲ್ಲೇ ದುಃಖವನ್ನು ಅನುಭವಿಸಿ ಪರಲೋಕದಲ್ಲಿಯೂ ದುಃಖ ಅನುಭವಿಸಲಿಕ್ಕೆ ಬೇಕಾದಂತಹ ಎಲ್ಲಾ ಥರದ ವರ್ತನೆಗಳನ್ನು ಮಾಡ್ತಿರ್ತಾರೆ. ಈ ಜಗತ್ತು ಬದುಕುವ ರೀತಿಯನ್ನು ನೋಡಿದರೆ ಈ ಜನಗಳ ನಡುವೆ ಇರುವುದಕ್ಕಿಂತ ನರಕದಲ್ಲಿ ದುಃಖ ಅನುಭವಿಸಿದ್ರೂ ಅಡ್ಡಿ ಇಲ್ಲ, ಆ ಮಹಾಭಾಗವತರಾದಂತಹ ಯಮದೂತರ ನಡುವೆ ಇರುವ ಜೀವನ ಸ್ವಲ್ಪ ಸಹ್ಯ ಆಗ್ತದೆ ಅಂತ ಅನಿಸ್ತು ನನಗೆ. ನರಕಕ್ಕೆ ಹೋಗಬೇಕು ಅಂತಲ್ಲ, ನಮ್ಮಂಥವ್ರು ಮಾಡಿದ ಪಾಪಗಳ ಫಲವಾಗಿ ನರಕಕ್ಕೆ ಹೋಗೇ ಹೋಗ್ತೇವೆ. ಆದ್ರೂ ಈ ಅವಿವೇಕಿಗಳ ನಡುವೆ ಬದುಕುವುದಕ್ಕಿಂತ ವಿವೇಕಿಗಳ ನಡುವೆ ಬದುಕುವುದು ಚೆನ್ನಾಗಿರ್ತದೇನೋ, ಅದೇ ಸಹ್ಯ ಏನೋ. ಆ ಸಂದರ್ಭದಲ್ಲಿ ಅದು ಸಹ್ಯ ಆಗದೇ ಇರಬಹುದು, ನಮ್ಗೆ ಅಲ್ಲಿ ಮತ್ತೆ ದುಃಖವೇ ಆಗಬಹುದು. ಆದರೆ ಅದು ಅಪೇಕ್ಷಿತ. ಈ ಜಗತ್ತಿನೊಳಗೆ ಬದುಕುವುದಕ್ಕಿಂತ ಅದು ಅಪೇಕ್ಷಿತ ಅಂತ ನನಗೆ ಕೆಲವು ಬಾರಿ ಅನಿಸ್ತದೆ, ನನ್ನ ಸ್ವಂತದ ಅನಿಸಿಕೆ. ಆದರೆ ವ್ಯವಸ್ಥೆ ಹೇಗಿದೆ ಅಂದ್ರೆ, ನಾವು ಇಲ್ಲಿ ಮಾಡಿದ ಎಲ್ಲಾ ಪಾಪಗಳಿಗೂ ಕೂಡ ಪರಲೋಕದಲ್ಲಿ ಶಿಕ್ಷೆ ಕೊಟ್ಟು ಅಲ್ಲಿ ನಮ್ಮ ಎಲ್ಲಾ ಪಾಪಗಳನ್ನು ಕಳೆದು ಮತ್ತೆ ನಮ್ಮನ್ನು ಶುಚಿರ್ಭೂತರನ್ನಾಗಿ ಮಾಡಿ ಇಲ್ಲಿ ಕಳಿಸೋದಿಲ್ಲ ದೇವರು. ಪರಲೋಕದಲ್ಲಿ ಆ ಮಹಾಭಾಗವತರಾದಂತಹ ಆ ಯಮದೂತರು ಏನು ಶಿಕ್ಷೆ ಕೊಡ್ತಾರೆ, ಅದು ಕೊಟ್ಟಿದ್ದ ಅಲ್ಲದೆ ಈ ಜನ್ಮದಲ್ಲಿ ದುಃಖ ಅನುಭವಿಸಲಿಕ್ಕೆ ಬೇಕಾದಂತಹ ಇನ್ನೂ ಒಂದಷ್ಟು ಕರ್ಮಗಳನ್ನ ನಮ್ಮ ಜೊತೆ ಭಗವಂತ ಇಟ್ಟೇ ಇರ್ತಾನೆ. ಹಾಗೆ ಒಂದಿಷ್ಟು ದುಃಖಗಳನ್ನು ಇಟ್ಟು ನಮಗೆ ಆ ದುಃಖವನ್ನ ಅನುಭವಿಸುವಂತೆ ಮಾಡ್ತಾನೆ ಇಲ್ಲಿ ಮತ್ತೆ.
ಎಲ್ಲ ಅಲ್ಲಿ ಮುಗಿಯೋದಿಲ್ಲ. ಅದೇ ದೊಡ್ಡ ಸಮಸ್ಯೆ. ಆದ್ರಿಂದ ಮತ್ತೆ ಇಲ್ಲಿ ಬಂದು ನಾವು ನಾನಾ ಥರದ ದುಃಖಗಳನ್ನು ಅನುಭವಿಸಲೇಬೇಕಾಗ್ತದೆ. ಇದು ಭಗವಂತ ಮಾಡಿದಂತಹ ವ್ಯವಸ್ಥೆ. ಅದಕ್ಕೆ ನಾವು ತಲೆಬಾಗಬೇಕು, ಬೇರೆ ಮಾರ್ಗ ಇಲ್ಲ. ಮತ್ತು ಇಲ್ಲಿ ಬಂದಾಗ ಏನು ಪಾಪ ಮಾಡಿದ್ದೀವೋ, ಯಾವ ಪಾಪದ ಫಲವಾಗಿ ಈ ಎಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತು ಕೂಡ ಆಗೋದಿಲ್ಲ. ಅದು ಮತ್ತೊಂದು ದೊಡ್ಡ ಸಮಸ್ಯೆ. ಅಂತೂ ಸ್ವಲ್ಪ ವಿವೇಕ ಇದ್ದಾಗ ಈ ಜಗತ್ತಿನಲ್ಲಿ ಅನೇಕ ಥರದ ಪಾಪಗಳನ್ನು ಮಾಡ್ತಾ ಇದ್ದೀವಿ, ನಾವು ಮಾಡಬಾರದು ಅನ್ನುವಂತಹ ಒಂದು ಎಚ್ಚರ ಇತ್ಯಾದಿಗಳನ್ನು ಇಟ್ಕೊಂಡು ಮುಂದುವರೆದರೆ ಸ್ವಲ್ಪ ಅದಕ್ಕೆ ಕ್ಷೇಮ ಅನಿಸ್ತದೆ. ಈ ಜಗತ್ತು ಬದುಕುವ ರೀತಿಯನ್ನು ನೋಡಿದರೆ. ಆರಂಭದಲ್ಲಿ ನಾನೊಂದು ಶ್ಲೋಕ ಹೇಳಿದೆ ಇವತ್ತು. ಆ ಶ್ಲೋಕವನ್ನ ನಾವು ಈ ಹಿಂದೆ ನೋಡಿದಂತಹ ಅಧ್ಯಾಯದಿಂದಲೇ ತಗೊಂಡಿದ್ದೇನೆ. ಆ ಶ್ಲೋಕದ ಬಗ್ಗೆ ಒಂದಿಷ್ಟು ಮನನ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಈ ಯಾವ ಸಂಗತಿಯೂ ಕೂಡ ಹಿಂದೆ ಹೇಳದ ಸಂಗತಿ ಏನಲ್ಲ, ಹಿಂದೆ ಬಂದ ಸಂಗತಿಯೇ ಅದು. ಆದ್ರೆ ಮತ್ತಷ್ಟು ಮನನ ಮಾಡ್ಕೊಳ್ಳೋಣ ಅಂತ ಕಾಣಿಸ್ತು. ಯಾಕೆಂದ್ರೆ ಇಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವವೂ ಕೂಡ ಸಾವಿಗೆ ಸಮೀಪ ಹೋಗ್ತಾ ಇರ್ತಾನೆ. ಹುಟ್ಟಿದ ಮೇಲೆ ಇನ್ನು 80 ವರ್ಷ, 10 ವರ್ಷ ಆದ್ಮೇಲೆ ಇನ್ನು 70 ವರ್ಷ, 20 ವರ್ಷ ಆದ್ರೆ ಇನ್ನು 60 ವರ್ಷ. ಸಾಯ್ಲಿಕ್ಕೆ ಎಷ್ಟು ವರ್ಷ ಬಾಕಿ ಇದೆ ಅಂತ ಅನ್ನೋದು ಮಾತ್ರ ಮುಖ್ಯ. 40 ಬಂದ್ರೆ ಇನ್ನು 40, 50 ಆದ್ರೆ ಇನ್ನು 30, 80 ವರ್ಷ ಸಾಮಾನ್ಯವಾಗಿ ಬದುಕ್ತಾನೆ ಅಂತ ಇಟ್ಕೊಂಡು ಹೇಳಿದೆ ಅಷ್ಟೇ. 60 ಆದ್ರೆ ಇನ್ನು 20, 70 ಆದ್ರೆ 10, 80 ಆದ್ರೆ ಮುಗಿದೇ ಹೋಯ್ತು. ಸಾವಿಗೆ ಸಮೀಪ ಆಗ್ತಿದ್ದಾನೆ ಮನುಷ್ಯ. ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಮೃತ್ಯು ಆತನ ಕೂದಲನ್ನ ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಖಡ್ಗ ಹಿಡಿದು ಯಾವಾಗ ಕತ್ತರಿಸಲು ಅಂತ ಕಾಯ್ತಾ ಇದೆ. ಇಷ್ಟು ಅಸ್ಥಿರವಾಗಿದೆ, ಅನಿಶ್ಚಿತವಾಗಿದೆ ನಮ್ಮ ಬದುಕು. ಆದ್ರಿಂದ ಸ್ವಲ್ಪ ಈಗ ವಿವೇಕ ಬಂದಿದೆ ಅಂತ ಅನ್ಕೊಂಡಿದ್ದೇವೆ. ನಮ್ಮ ನೋಡಿದ್ರೆ ಜನನೂ ಆತರ ಹೌದು ಸ್ವಲ್ಪ ನೀವು ವಿವೇಕ ಬಂದಿದೆ ಅಂತ ತಿಳ್ಕೊಂಡಿದ್ದಾರೆ. ನಮ್ದು ಅನಿಸಿಕೆಯೂ ತಪ್ಪಿರ್ಬೋದು, ಅವ್ರ ಅನಿಸಿಕೆಯೂ ತಪ್ಪಿರ್ಬೋದು. ನಮಗೆ ವಿವೇಕವೇ ಬಂದಿಲ್ಲದೆ ಇರಬಹುದು, ಬಂದಿದೆ ಅನ್ನೋ ಭ್ರಮೆ ನಮಗೂ ಇರಬಹುದು. ನಮ್ಮ ಬಗ್ಗೆ ಬೇರೆಯವರಿಗೂ ಆ ಭ್ರಮ ಇರಬಹುದು. ದೇವರೇ ನಮ್ಮನ್ನು ಕಾಪಾಡಬೇಕಷ್ಟೆ. ಅದೇನೇ ಇರಲಿ, ಮತ್ತೊಂದು ಬಾರಿ ನಾವು ಹುಟ್ಟಿದ್ರೆ ಪ್ರಾಣಿಯಾಗಿ ಹುಟ್ಟುತ್ತೇವೋ, ಕ್ರಿಮಿಕೀಟವಾಗಿ ಹುಟ್ಟುತ್ತೇವೋ, ಅಥವಾ ಮನುಷ್ಯನಾಗೇ ಹುಟ್ಟಿದಾಗ ಯಾವ ಪರಿಸರದಲ್ಲಿ, ಯಾವ ತಂದೆ ತಾಯಂದ್ರ ಮಕ್ಕಳಾಗಿ ಹುಟ್ಟುತ್ತೇವೆ, ಯಾವ ಪರಿಸರದಲ್ಲಿ ಹುಟ್ಟುತ್ತೇವೆ, ಆಗ ನಮ್ಮ ಮೈಯಲ್ಲಿ ಹರಿಯುವ ವಂಶವಾಹಿಗಳು ಯಾವುದು, ನಮ್ಮನ್ನು ಸುತ್ತಮುತ್ತಲು ನಿಯಂತ್ರಿಸುವಂತಹ ಪರಿಸರ ಯಾವುದು. ಕಲಿಯುಗ ಬೇರೆ ಹೀಗೆ ಮುಂದುವರಿತದೆ ಇನ್ನೂ 4 ಲಕ್ಷದ ವರ್ಷದ ಮೇಲೆ. ಇಷ್ಟನ್ನೆಲ್ಲ ವಿಚಾರ ಮಾಡಿದಾಗ ವಿವೇಕ ಅಂತನ್ನುವುದು ನಮಗೆ ಇರ್ತದೋ ಮುಂದೆ ಮತ್ತೆ? ಆ ವಿವೇಕ ಅನ್ನೋದು ಅಷ್ಟು ಅಸ್ಥಿರವಾಗಿ ಬಿಡ್ತದಲ್ಲ ಅಂತ ನನಗೆ ಕೆಲವು ಬಾರಿ ಭಯ ಮನಸ್ಸಿನಲ್ಲಿ ಕಾಡ್ತದೆ. ಆದ್ರಿಂದ ಈಗ ಮುಂದೆ ಹೇಳುವ ಸಂಗತಿಗಳು ಇನ್ನು ಬೇರೆ ಯಾರಿಗೋ ಉಪದೇಶ ರೂಪವಾಗಿ ಹೇಳ್ತಿದ್ದೇನೆ ಅಂತಲ್ಲ, ನನ್ನದೇ ಆದ ಮುಂದಿನ ಜನ್ಮಕ್ಕೆ ನಾನು ಮಾಡ್ಕೊಳ್ಳೋ ತಯಾರಿ. ಮತ್ತಷ್ಟು ಇದನ್ನು ನಾವು ಹ್ಯಾಮರಿಂಗ್ ಮಾಡ್ತಾ ಇದ್ರೆ, ಸುತ್ತಿಗೆ ಪೆಟ್ಟಿನಿಂದ ಹೊಡಿತಾ ಇದ್ರೆ, ಸ್ವಲ್ಪ ವಿವೇಕ ಈಗ ಬಂದದ್ದು ಹೌದಾದ್ರೆ ಅದರಲ್ಲಿ ಒಂದು ಸ್ವಲ್ಪ ವಿವೇಕ ಮುಂದಿನ ಜನ್ಮಕ್ಕೂ ನಮ್ಮ ಕೈ ಹಿಡಿತದೆ ಅಂತ ಏನೋ ಒಂದು ಕ್ಷೀಣವಾದಂಥ ಭರವಸೆ. ಇಲ್ಲದೆ ಹೋದ್ರೆ ಯಾವುದೇ ರೀತಿಯಾದ ಧರ್ಮ ಕರ್ಮಗಳ ಸೂಕ್ಷ್ಮಗಳ ಪರಿವೇ ಇಲ್ಲದೆ ಭಗವಂತನ ಭಗವದ್ಭಕ್ತರ ಮನಸ್ಸಿಗೆ ವಿರುದ್ಧವಾಗಿ ನಡೀತಾ ಎಲ್ಲಿ ಏನು ಮತ್ತಷ್ಟು ಪಾಪಗಳನ್ನು ಮಾಡ್ತೇವೋ ಅಂತ ಒಂದು ಚಿಂತೆ. ಅದಕ್ಕೆಲ್ಲದಕ್ಕೂ ಒಂದು ಕನ್ನಡಿ ಹಿಡಿಯುವಂಥ ಪ್ರಯತ್ನ. ನನ್ನದು ಪ್ರಾರ್ಥನೆ ಅಷ್ಟೇ. ಇದು ಭಗವಂತನ ನಾನು ಮಾಡ್ಕೊಳ್ತಾ ಇರುವ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು, ನನ್ನ ಸ್ವಗತವನ್ನು, ನನ್ನ ಮೋನೋಲಾಗ್ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಅದರಿಂದ ಯಾರಿಗಾದರೂ ಉಪಯೋಗ ಆದರೆ ಸಂತೋಷ, ಉಪಯೋಗ ಆಗದೇ ಇದ್ರೆ ನನ್ನ ಪ್ರಾರ್ಥನೆಯನ್ನು ದೇವರಷ್ಟು ಕೇಳಲಿ ಅಂತ ಸಂತೋಷ ಆಲೋಚನೆ ಮಾಡ್ತೇನೆ ಅಷ್ಟೆ. ಬಂತು ಆ ಶ್ಲೋಕ, ಬಂತಲ್ಲಿ ಏನು ಬಂತು? ಗೋಕೃತೆ ಸ್ತ್ರೀಕೃತೆ ಚೈವ, ಗೋವುಗಳ ಉದ್ಧಾರಕ್ಕಾಗಿ ಪ್ರಾಣ ಬಿಡುವುದು ಅಂತ ಬಂತು. ಸ್ತ್ರೀಯರ ಉದ್ಧಾರಕ್ಕಾಗಿ ಪ್ರಾಣ ಬಿಡುವುದು. ನಾವು ಪ್ರಾಣ ಬಿಡುವುದು ಅಂತ ಬಂದಿಲ್ಲ, ಗೋವನ್ನು ಉಳಿಸ್ಲಿಕ್ಕಾಗಿ ಹತ್ವ, ಯಾವುದೋ ದುಷ್ಟರನ್ನು ಕೊಲ್ಲುವುದು. ಸ್ತ್ರೀಕೃತೆ, ಸ್ತ್ರೀಯರನ್ನ ಉಳಿಸ್ಲಿಕ್ಕಾಗಿ ಹತ್ವ, ಯಾವ ದುಷ್ಟರನ್ನು ಕೊಲ್ಲುವುದು. ವಿಪ್ರಕೃತೆ, ಬ್ರಾಹ್ಮಣರನ್ನು ಉಳಿಸ್ಲಿಕ್ಕಾಗಿ ಹತ್ವ, ಮತ್ತಾರನ್ನು ಕೊಲ್ಲುವುದು ಅಂತ ಬಂತಲ್ಲ.
ಈಗ ನಾವು ಸಾಮಾನ್ಯರು, ನಮ್ಮ ಹತ್ರ ಏನು ಖಡ್ಗ ಇಲ್ಲ, ಬಂದೂಕು ಇಲ್ಲ. ಕೈಯಲ್ಲಿ ಖಡ್ಗ ಕೊಟ್ಬಿಟ್ರೆ, ಬಂದೂಕು ಕೊಟ್ಬಿಟ್ರೆ ಏನ್ ಮಾಡ್ಬೇಕು ಅಂತ ನಮ್ಗೆ ತಿಳಿಯೋದಿಲ್ಲ. ಹಾಗಾದ್ರೆ ಗೋ ನಿಮಿತ್ತವಾಗಿ, ಧೇನುಗಳ ಆಕಳುಗಳ ಕಾರಣಕ್ಕಾಗಿ, ಗೋ ಕಾರಣಕ್ಕಾಗಿ, ಸ್ತ್ರೀಯರ ಕಾರಣಕ್ಕಾಗಿ, ಬ್ರಾಹ್ಮಣರ ಕಾರಣಕ್ಕಾಗಿ ನಾವು ಶಸ್ತ್ರ ಹಿಡಿಯೋದು ಯಾವಾಗ? ಯಾರನ್ನಾದ್ರೂ ಕೊಲ್ಲುವುದು ಯಾವಾಗ? ಅಷ್ಟು ದೊಡ್ಡ ಹೀರೋಗಳು ನಾವು ಯಾವಾಗೋದು ಯಾವಾಗ ಅಂತ ಒಂದು ಪ್ರಶ್ನೆ ಬಂತು ನನಗೆ. ಅದು ಹಂಗಾದ್ರೆ ಅಂತ ದೊಡ್ಡ ದೊಡ್ಡ ಅವ್ರೇನೋ ನಾಯಕರು ಅಂತ ಕೆಲವರು ಮಾಡಿರ್ತಾರೆ, ಇತಿಹಾಸದಲ್ಲಿ ಕೇಳ್ತಿರ್ತೇವೆ. ಅವ್ರಿಗೆ ಮಾತ್ರ ಇದು ಹೇಳಿದ್ದ ಅಲ್ಲ, ನಮಗೂ ಹೇಳಿದ್ದೆ ಅಂತ ಅನಿಸ್ತದೆ ನೋಡಿದಾಗ. ಯಾಕೆಂದ್ರೆ ಗೋವುಗಳು ಅಂದ್ರೆ ಆಕಳುಗಳು ಹೌದು, ಹಾಗೆ ಶಾಸ್ತ್ರಗಳು ಹೌದು. ನಾವು ಧೇನುಗಳನ್ನು ಉಳಿಸಬೇಕಾಗಿದೆ, ಗೋ ಸಂಪತ್ತನ್ನು ಈ ಜಗತ್ತಲ್ಲಿ, ಈ ದೇಶದಲ್ಲಿ ಉಳಿಸಬೇಕಾಗಿದೆ, ಶಾಸ್ತ್ರ ಸಂಪತ್ತನ್ನು ಕೂಡ ಉಳಿಸಬೇಕಾಗಿದೆ. ಅದಕ್ಕಾಗಿ ನಾವು ಕೊಲ್ಲಬೇಕು. ಯಾರನ್ನು ಕೊಲ್ಲಬೇಕು? ಖಡ್ಗ ಹಿಡ್ಕೊಂಡು ಯಾರು ಶತ್ರುಗಳನ್ನೇ ಕೊಲ್ಲುವುದಲ್ಲ. ನಮ್ಮ ಎಲ್ಲರ ಜೀವನದಲ್ಲಿಯೂ ಅಂಥ ಅವಕಾಶಗಳೇನು ಬರಲಿಕ್ಕಿಲ್ಲ. ಆದರೆ ಹತ್ವ, ನಮ್ಮಲ್ಲೇ ಒಂದು ದುರ್ಬುದ್ಧಿ ಇದೆ, ನಮ್ಮಲ್ಲೇ ಇರುವ ದುರ್ಬುದ್ಧಿ, ನಮ್ಮಲ್ಲೇ ಇರುವಂತಹ ಆಲಸ್ಯ, ನಮ್ಮಲ್ಲೇ ಇರುವಂತಹ ಲೋಲುಪತೆ, ಇವುಗಳೆಲ್ಲ ನಮ್ಮನ್ನ ಶಾಸ್ತ್ರ ಓದದಂತೆ ತಡೆ ಹಿಡಿದಿವೆ. ಹಾಗಾಗಿ ಸುಖ ಪಡುವ ಅಪೇಕ್ಷೆಯಿಂದ ಶಾಸ್ತ್ರ ಓದಿದ್ರೆ ಏನು ಸುಖ ಸಿಗ್ತದೆ ಅಂತ ಆಲೋಚನೆ ಮಾಡಿ ಶಾಸ್ತ್ರ ಓದುವುದನ್ನು ನಿಲ್ಲಿಸಿದ್ದೇವೆ. ಆ ಮೂಲಕ ಶಾಸ್ತ್ರವನ್ನು ಕೊಲ್ತಾ ಇದ್ದೇವೆ. ಆಲಸ್ಯ, ಜಾಡ್ಯ ಬೇರೆ. ನಾವು ಓದ್ತಾ ಇಲ್ಲ, ಇನ್ನೊಬ್ರು ಹೇಳಿದ್ರೆ ಅರ್ಥ ಆಗ್ತಿಲ್ಲ, ಅಂತ ಪರಿಸ್ಥಿತಿ ನಮಗಿದೆ. ಆ ದುರ್ಬುದ್ಧಿಯನ್ನ, ಆ ಜಾಡ್ಯವನ್ನ, ಸುಖ ಲೋಲುಪತೆಯನ್ನು ನಾವೀಗ ಖಡ್ಗದಿಂದ ಕೊಲ್ಲಬೇಕಾಗಿದೆ. ಏನದು ಖಡ್ಗ? ಜ್ಞಾನಾಶನ, ಜ್ಞಾನವೆಂಬ ಖಡ್ಗದಿಂದ ಅದನ್ನು ಕೊಲ್ಲಬೇಕಾಗಿದೆ. ನಾವು ಕೊಂದು ಈ ಶಾಸ್ತ್ರ ಸಂಪತ್ತನ್ನು ಉಳಿಸಬೇಕಾಗಿದೆ. ಗೋ ಸಂಪತ್ತನ್ನು ಉಳಿಸಬೇಕಾಗೇ ಇದೆ ಖಂಡಿತವಾಗಿಯೂ. ಅದ್ರ ಬಗ್ಗೆ ಏನು ಹೆಚ್ಚಿನ ಹೇಳಬೇಕಾದಿಲ್ಲ. ಗೋ ಎಂಬ ಶಬ್ದದಿಂದ ಶಾಸ್ತ್ರವನ್ನು ತಿಳ್ಕೊಂಡು ನಾನು ಹೆಚ್ಚು ಅದಕ್ಕೊಂದು ವ್ಯಾಪಕವಾದ ಅರ್ಥವನ್ನು ಹೇಳಬೇಕು ಅಂತ ಬಯಸಿದ್ದೇನಷ್ಟೇ. ಹಾಗೆ ವಿಪ್ರಕೃತ ಪಿಚ, ಈ ಗೋವು ಮತ್ತು ವಿಪ್ರ, ಗೋ ಬ್ರಾಹ್ಮಣರು ಅಂತ ಹೇಳ್ತಿರ್ತಾರೆ. ಬ್ರಾಹ್ಮಣರು ಅಂದ್ರೆ ಕೇವಲ ದೈಹಿಕವಾಗಿ ಬ್ರಾಹ್ಮಣರು ಅಂತ ಮಾತ್ರನೂ ಏನಲ್ಲ. ಗೋವು ಅಂದ್ರೆ ಕೇವಲ ಆಕಳಲ್ಲ, ಶಾಸ್ತ್ರ ಹೇಗೋ ಹಾಗೆ ಬ್ರಾಹ್ಮಣರು ಅಥವಾ ವಿಪ್ರ ಅಂತಂದ್ರೆ ಕೇವಲ ಹುಟ್ಟಿನಿಂದ ಬ್ರಾಹ್ಮಣರು ಅಂತ ಮಾತ್ರ ಅಲ್ಲ. ಯಾರು ಸ್ವಭಾವದಿಂದ ಬ್ರಾಹ್ಮಣರು, ಯಾರು ಭಗವಂತನ ಭಕ್ತರು, ಅಂಥವರಿಗಾಗಿ ನಾವು ಶಸ್ತ್ರ ಎತ್ತಬೇಕು. ಶಸ್ತ್ರವನ್ನು ಎತ್ತುವುದು ಅಂದ್ರೆ ನಾವು ಮತ್ತೆ ಖಡ್ಗವನ್ನು ಎತ್ತುವುದೇ, ಬಂದೂಕವನ್ನು ಎತ್ತುವುದೇ ಅಲ್ಲ. ಆ ಮಹಾಭಾಗವತರಾದವರಿಗೆ ಯಾವುದೇ ರೀತಿಯಾದ ದ್ರೋಹ ಆಗದೇ ಇರಬಾರದು, ಯಾವುದೇ ದ್ರೋಹ ಆಗಬಾರದು, ನಮ್ಮಿಂದ ಆಗಬಾರ್ದು, ಮತ್ತಾರಿಂದನೂ ಆಗಬಾರ್ದು. ಅವ್ರಿಗೆ ಬಂದ ತೊಂದರೆಗಳನ್ನ ನಾವು ಖಡ್ಗದಿಂದಲೇ ಪರಿಹರಿಸಬೇಕು ಅಂತಲ್ಲ, ಅಂತ ಎಲ್ಲ ಅವಕಾಶ ನಮ್ಗೆ ಯಾವಾಗಲೂ ಬರದೇ ಇರಬಹುದು, ಬೇಕಾಗಿಲ್ಲ. ಆದರೂ ಅವ್ರಿಗೆ ಬಂದ ಕೆಲವು ಸಮಸ್ಯೆಗಳನ್ನಾದರೂ ನಾವು ಅದಕ್ಕೆ ಕಿವಿ ಕೊಟ್ಟು ಆ ಭಾಗವತರ ನೋವಿಗೊಂದು ಧ್ವನಿಯಾಗಿ ಸಾಧ್ಯ ಆದಷ್ಟು ಅವ್ರಿಗೇನಾದರೂ ಮತ್ತು ಆರ್ಥಿಕವಾಗಿಯೋ ಮತ್ತಾವುದೋ ಒಂದು ರೀತಿಯ ಒಂದು ಉಪಯೋಗವನ್ನು ಮಾಡಿ, ಭಾಗವತರಾದವರು ಜಗತ್ತಿನಲ್ಲಿ ಎಲ್ಲೇ ಇದ್ರು, ಭಗವದ್ಭಕ್ತರಾದವರು ಎಲ್ಲೇ ಇದ್ರು, ಯಾವ ವರ್ಣದಲ್ಲಿದ್ರು, ಯಾವ ದೇಶದಲ್ಲಿದ್ರು, ಯಾವ ಆಶ್ರಮದಲ್ಲಿದ್ರು, ಅವ್ರು ನೋಡ್ಲಿಕ್ಕೆ ಹೇಗೇ ಇದ್ರು, ಅಂಥವ್ರೆಲ್ಲರನ್ನೂ ಪೋಷಿಸುವ ಮೂಲಕ, ಅವರಿಗೊಂದಿಷ್ಟು ಅಭಯದಾನ ಮಾಡುವ ಮೂಲಕ, ನಾವು ಅವರಿಗೆ ಅಭಯದಾನ ಮಾಡಿದ್ರೆ ನಮಗೆ ಮತ್ತೊಬ್ಬರು ಅಭಯದಾನ ಮಾಡ್ತಾರೆ. ಆ ಥರ ಮಾಡುವ ಮೂಲಕ ನಾವು ಬ್ರಾಹ್ಮಣರ ಸಲುವಾಗಿ ಶಸ್ತ್ರ ಎತ್ತಿದಂತೆ, ಹಾಗೆ ಗೋವುಗಳು ಸಲುವಾಗಿ ಶಸ್ತ್ರ ಎತ್ತಿದಂತೆ. ಮತ್ತಿಲ್ಲಿ ಸ್ತ್ರೀಯರ ಸಲುವಾಗಿ ಶಸ್ತ್ರ ಎತ್ತುವುದು ಅಂತ ಬಂತು. ವಸ್ತುತಃ ಸ್ತ್ರೀಯರನ್ನೇ ಅಂಥ ಆಕ್ರಮಣದಿಂದ, ಅತ್ಯಾಚಾರದಿಂದ ಕಾಪಾಡುವಂತಹ ಅವಕಾಶ ನಮಗೆಲ್ಲರಿಗೂ ಏನು ಬರಲಿಕ್ಕಿಲ್ಲ. ಬಂದ್ರೆ ಅವಾಗ ಅಂತ ಯಾವ ಪ್ರಸಂಗದಲ್ಲಿ ನಾವು ಎಷ್ಟು ಯಶಸ್ಸು ಗಳಿಸ್ತೀವೋ ಅದು ಕೂಡ ನಿಶ್ಚಿತ ಇಲ್ಲ. ಯಾರೋ ಕೆಲವರು ದೊಡ್ಡವರಿಗೆ ಅಂತ ಅವಕಾಶಗಳು ಬಂದಿರಬಹುದು. ಮನುಷ್ಯ ದೊಡ್ಡವನಾಗುವುದು ದೊಡ್ಡ ಕೆಲಸಗಳನ್ನು ಮಾಡಿದಾಗ ಅಲ್ಲ, ಸಣ್ಣ ಕೆಲಸಗಳನ್ನೇ ದೊಡ್ಡ ರೀತಿಯಲ್ಲಿ ಮಾಡಿದಾಗ ಅವನು ದೊಡ್ಡವನಾಗ್ತಾನೆ ಅಂತ ಮಹಾಭಾರತದ ಶಾಂತಿ ಪರ್ವವೇ ಹೇಳ್ತದೆ. ಅಲ್ಪಂ ಹಿ ಸಾರಭೂಯಿಷ್ಠಂ ಯತ್ಕರ್ಮ ಉದಾರಮೇವ ತತ ಕೃತಮೇವ ಅಕೃತಾಚ್ಛೇಯ ನ ಪಾಪೀಯೋಸ್ತಿ ಅಕರ್ಮಣಃ ಅಂತ ಒಂದು ಮಾತು. ಅಲ್ಪಂ ಹಿ, ಸಣ್ಣ ಕೆಲಸ, ನಮ್ಮ ಪಾಲಿಗೆ ಬಂದಂತ ಸಣ್ಣ ಕೆಲಸ.
ಸಾರಭೂಯಿಷ್ಠಂ, ಸಾರವತ್ತಾಗಿ ಅದೇ ಕೆಲಸವನ್ನು ಮಾಡಿದರೆ ಯತ್ಕರ್ಮ ಉದಾರಮೇವ ತತ್, ಅದೇ ದೊಡ್ಡ ಕೆಲಸ ಆಗ್ತದೆ. ಕೃತಮೇವ ಅಕೃತಾತ್ ಶ್ರೇಯ, ಯಾವ ಕೆಲಸದಲ್ಲಿ ನಾವು ಯಾವ ಸಂದರ್ಭದಲ್ಲಿ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಅಂತ ಸಂದರ್ಭದಲ್ಲಿ ನಿಷ್ಕ್ರಿಯರಾಗಿ ಕೂತ್ಕೊಳ್ಳೋದಕ್ಕಿಂತ ಕೃತಮೇವ ತಮ್ಮ ಕೆಲಸವನ್ನು ನಾವು ಮಾಡಿಬಿಡಬೇಕು, ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಆ ಸೀನ್ನಲ್ಲಿ, ಆ ಪಿಕ್ಚರ್ನಲ್ಲಿ ಲೈವ್ ಆಗಿ ನಾವು ಬರಬೇಕು, ಬಂದು ನಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸ್ಬೇಕು. ಬಹಳ ಸಣ್ಣದಿರ್ತದೆ ಅದು, ಬಹಳ ದೊಡ್ಡ ಶೌರ್ಯ ಏನು ಅದಕ್ಕೆ ಬೇಕಾಗಿಲ್ಲ, ಒಂದಿಷ್ಟು ಸಂವೇದನಾಶೀಲತೆ ಮಾತ್ರ ಬೇಕಾಗಿರ್ತದೆ. ಹಾಗೆ ನಾವಲ್ಲಿ ಕಾಣಿಸ್ಕೋಬೇಕು, ಲೈವ್ ಆಗಿ ಕಾಣಿಸ್ಕೋಬೇಕು. ನ ಪಾಪೀಯೋಸ್ತಿ ಅಕರ್ಮಣಃ, ಯಾವ ಸಂದರ್ಭದಲ್ಲಿ ನಾವೊಂದು ಶಸ್ತ್ರ ಎತ್ತಬೇಕು, ಅದಲ್ಲದೆ ಹೋದ್ರೆ ಕೈಯನ್ನಾದರೂ ಎತ್ತಬೇಕು, ಕೊನೆ ಪಕ್ಷ ಧ್ವನಿಯನ್ನಾದರೂ ಎತ್ತಬೇಕು. ಅದು ಒಂದೊಂದು ಸಂದರ್ಭದಲ್ಲಿ ಕೈಗಿಂತ ಧ್ವನಿಯೇ ಬಲಿಷ್ಠವಾಗಿರ್ತದೆ, ಶಸ್ತ್ರಕ್ಕಿಂತ ಧ್ವನಿಯೇ ಬಲಿಷ್ಠವಾಗಿರ್ತದೆ. ಯಾವ ಸಂದರ್ಭದಲ್ಲಿ ಏನನ್ನು ಎತ್ತಬೇಕೋ ಅದನ್ನು ಎತ್ತುವುದೇ ಶ್ರೇಷ್ಠ. ಎತ್ತದೇ ಹೋದ್ರೆ ನ ಪಾಪೀಯೋಸ್ತಿ ಅಕರ್ಮಣಃ, ಧ್ವನಿ ಎತ್ತದಿರುವುದು, ಕ್ರಿಯೆ ಮಾಡದೇ ಇರುವುದು ಏನಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಪ ಇನ್ಯಾವುದೂ ಇಲ್ಲ. ನಿಷ್ಕ್ರಿಯತೆಗಿಂತ ಇನ್ನೂ ಹೆಚ್ಚಿನ ಪಾಪ ಯಾವುದೂ ಇಲ್ಲ. ಎಲ್ಲಿ ನಾವು ಕ್ರಿಯೆ ಮಾಡಬೇಕಾಗಿತ್ತೋ ಅಲ್ಲಿ ಮಾಡಬೇಕು ನಾವು. ಆ ಮಾಡುವ ಮೂಲಕ ಆ ಯಮಲೋಕದ ಮಾರ್ಗವನ್ನ ಸುಗಮ ಮಾಡ್ಕೋಬೇಕು ಅಂತ ನನಗೆ ನಾನು ಹೇಳ್ಕೊತಾ ಇದ್ದೇನೆ. ಹೌದು, ಸ್ತ್ರೀಕೃತೆ ಶಾಸ್ತ್ರ ಹೇಳಿದೆ, ನಾವು ಪ್ರವಚನ ಮಾಡಿದ್ದೇವೆ, ಯಾವುದೂ ಹೊಸದೇನಲ್ಲ. ಅದೇ ವಿಷಯವನ್ನೇ ಮತ್ತೆ ಹೊಸ ಶಬ್ದಗಳಿಂದ ಹೇಳುವ ಒಂದು ಪ್ರಯತ್ನ ಅಷ್ಟೇ ಇದು. ಸ್ತ್ರೀಗೆ ಯಾವುದು ಬೇಕು ದೈಹಿಕವಾಗಿ, ಭಾವನಾತ್ಮಕವಾಗಿ ಮತ್ತೆ ಬೌದ್ಧಿಕವಾಗಿ, ಆಕೆಗೆ ಯಾವುದು ಬೇಕು ಮತ್ತೆ ಯಾವುದು ಬೇಡ, ದೈಹಿಕವಾಗಿ ಯಾವುದು ಬೇಡ, ಭಾವನಾತ್ಮಕವಾಗಿ ಯಾವುದು ಬೇಡ, ಮಾನಸಿಕವಾಗಿ ಯಾವುದು ಬೇಡ, ಬೌದ್ಧಿಕವಾಗಿ ಯಾವುದು ಬೇಕು, ಭಾವನಾತ್ಮಕವಾಗಿ ದೈಹಿಕವಾಗಿ ಯಾವುದು ಬೇಕು, ಅದೆಲ್ಲವನ್ನು ಕೂಡ ಸೂಕ್ಷ್ಮವಾದಂತಹ ದೃಷ್ಟಿಯಿಂದ ತಿಳಿದು ಹತ್ವ, ಕೊಲ್ಲುವುದು ಇನ್ನೊಬ್ಬರನ್ನಲ್ಲ, ನಮ್ಮೊಳಗೆ ಇರುವಂತಹ ದುರ್ಗುಣಗಳನ್ನು ಕೊಂದು ವಿಪರೀತವಾದಂತಹ ಪರಿಸ್ಥಿತಿಗಳನ್ನು ತಿಳಿಗೊಳಿಸಿ, ಪರಿಸ್ಥಿತಿಯನ್ನು ತಿಳಿಗೊಳಿಸುವುದು ಅದೇ ಹತ್ವ. ಆ ಥರ ಕೊಂದು ಅವರಿಗೆ ಆ ಜೀವನ ಒಂದಷ್ಟನ್ನ ಸುಗಮ ಮಾಡಬೇಕು. ಸ್ತ್ರೀಯೊಬ್ಬಳು ತಾಯಿಯಾಗಿ ಬಂದಾಗ, ಅಕ್ಕನಾಗಿ ಬಂದಾಗ, ಒಂದು ತಂಗಿಯಾಗಿ ಬಂದರೆ, ಹೆಂಡತಿಯಾಗಿ ಬಂದರೆ, ಮಗಳಾಗಿ ಬಂದರೆ, ಗೆಳತಿಯಾಗಿ ಬಂದರೆ, ಮತ್ತೆ ಯಾವುದೇ ರೂಪದಲ್ಲಿ ನಮ್ಮ ಹತ್ರ ಬಂದಾಗ ಇಷ್ಟನ್ನು ಒಂದಿಷ್ಟು ಅನಾಯಾಸವಾಗಿ ಮಾಡಬಹುದು. ಬೇಕಾಗಿರುವುದೊಂದಿಷ್ಟು ಸಂವೇದನಾಶೀಲತೆ ಅಷ್ಟೆ. ಆ ಮೂಲಕನೇ ಹತ್ವ ಕೆಟ್ಟ ಪರಿಸ್ಥಿತಿಗಳನ್ನು ತಿಳಿಗೊಳಿಸಿ ನಮ್ಮಲ್ಲಿರುವ ದುರ್ಗುಣಗಳನ್ನ, ಸಂವೇದನೆಯ ಕೊರತೆಯನ್ನ, ಮಾನಸಿಕ ತಣ್ಣನೇ ಒಂದು ಕ್ರೌರ್ಯ ಅಂದ್ರೆ ಎಲ್ಲರೂ ಬಂದೂಕೆ ಹಿಡಿದಿರ್ತಾರೆ, ಕೈಯಲ್ಲಿ ಖಡ್ಗವೇ ಹಿಡಿದಿರ್ತಾರೆ ಅಂತಿಲ್ಲ, ರಕ್ತಪಾತವೇ ಮಾಡ್ತಾರೆ ಅಂತಿಲ್ಲ. ತುಂಬಾ ಮೌನವಾಗಿದ್ದೇ ಹಿಂಸೆಯನ್ನು ಮಾಡ್ತಿರ್ತಾರೆ. ಅಂಥದೇ ಹಿಂಸೆ ನಮ್ಮಿಂದ ನಡೆದು ಹೋಗ್ತಿರ್ತದೆ, ಗೊತ್ತೇ ಆಗೋದಿಲ್ಲ. ನಾವು ಮಾಡ್ತಿದ್ದೀವಿ ತಪ್ಪು ಅಂತ ನಮ್ಗೆ ಅನ್ಸೋದೇ ಇಲ್ಲ. ನಮ್ಮನ್ನು ನಾವು ಸಜ್ಜನರು ಅಂತ ಅನ್ಕೋತಾ ಇರ್ತೇವೆ. ವಾಸ್ತವಿಕವಾಗಿ ಹಿಂಸೆ, ಕ್ರೌರ್ಯ, ಭಯೋತ್ಪಾದನೆ ಅದರ ಅರ್ಥ ಮತ್ತು ವ್ಯಾಪಕವಾಗಿದೆ. ನಾವು ಅಂಥದನ್ನೆಲ್ಲ ಮಾಡ್ತಾ ಇದ್ದೀವ? ನಮ್ಮೊಳಗಿನ ಒಬ್ಬ ಭಯೋತ್ಪಾದಕ, ನಮ್ಮೊಳಗಿನ ಒಬ್ಬ ಹಿಂಸಕ, ನಮ್ಮೊಳಗಿನ ಒಬ್ಬ ಕ್ರೂರಿ, ಉಗ್ರ, ಅವನನ್ನು ನಾವು ಕೊಲ್ಲಬೇಕಾಗಿದೆ, ಕೊಂದು ಅವರಿಗೆ ಹಿತ ಮಾಡಬೇಕಾಗಿದೆ. ಅದೇನು ಕೇಳಿ ಬರ್ತದೆ ಎಲ್ಲೆಲ್ಲ. ಅದ್ಯಾವುದೋ ದೇಶದಲ್ಲಿ ಎಷ್ಟೋ ವರ್ಷ ಕಾಲ ಸ್ತ್ರೀಯರಿಗೆ ವೋಟ್ ಹಾಕುವ ಅಧಿಕಾರವೇ ಇರಲಿಲ್ಲ, ಮತ ಕೊಡುವ ಅಧಿಕಾರವೇ ಇರಲಿಲ್ಲ. ಮತ್ತೊಂದು ಯಾವುದೋ ದೇಶದಲ್ಲಿ ಅವರಿಗೆ ಗಾಡಿ ಚಲಾಯಿಸುವ, ಕಾರುಗಳನ್ನು ಚಲಾಯಿಸುವಂತ ಹಕ್ಕಿರಲಿಲ್ಲ. ಅದನ್ನ ಆಮೇಲೆ ಕೆಲವು ವರ್ಷ ಆದ್ಮೇಲೆ ಕೊಟ್ಟರು ಅಂತ ಹೀಗೆಲ್ಲ ಕೇಳಿ ಬರ್ತಿರ್ತದೆ. ಶ್ಲಾಘನೀಯವಾದಂಥ ಕೆಲಸಗಳೇ. ಮತ್ತೊಂದು ಎಲ್ಲೋ ಒಂದು ಕಡೆ ಸ್ತ್ರೀಯರು ಸತಿ ಹೋಗುವಂತ ದುಷ್ಟ ವ್ಯವಸ್ಥೆ ಇತ್ತು. ಅದನ್ನ ಯಾರೋ ಒಬ್ಬ ಪ್ರದೇಶದವನು, ಲಾರ್ಡ್ ವಿಲಿಯಂ ಬೆಂಟಿಕ್ನಂತವನು ಬಂದ, ಅದನ್ನ ನಿಷೇಧಿಸಿದ. ಅವನಿಗೆ ನಮ್ಮವರೇ ಆದಂತಹ ರಾಜಾರಾಮ್ ಮೋಹನ್ ರಾಯ್ ಮೊದಲಾದವರು ಸಹಕಾರ ಕೊಟ್ಟರು. ಅಂತೂ ಸತಿ ಪದ್ಧತಿಯನ್ನು ತೊಡೆದು ಹಾಕಿದ್ರು. ಹೀರೋಗಳೇ, ಮೆಚ್ಚಬೇಕಾದದ್ದೇ. ಅಂತ ದೊಡ್ಡ ದೊಡ್ಡ ಅವಕಾಶ ನಮಗೇನು ಸಿಗಬೇಕಾಗಿಲ್ಲಲ್ಲ. ಗಂಡ ಸತ್ತ ಮೇಲೆ ಅವನ ಚಿತೆ ಜೊತೆಗೆ ತಾವು ಹೋಗುವಂತ ಪರಿಸ್ಥಿತಿ, ಒಂದು ಕ್ರೂರವಾದ ಪದ್ಧತಿ ಏನಿತ್ತು ಅದನ್ನು ತೊಡೆದು ಹಾಕಿದ್ರು. ಪ್ರತಿನಿತ್ಯ ಜೀವನದಲ್ಲೇ ಇವತ್ತು ಸಾಯುವುದು, ಮತ್ತೆ ನಾಳೆ ಹುಟ್ಟುವುದು, ಮತ್ತೆ ಸಾಯುವುದು,
ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು. ಇದು ಪ್ರತಿನಿತ್ಯ ನಡೆದಿರ್ತದೆ. ಪ್ರತಿನಿತ್ಯ ಒಂದು ಬೆಂಕಿಗಿಂತಲೂ ಹೆಚ್ಚಿನ ದಳ್ಳುರಿ, ಮಾನಸಿಕ ದಳ್ಳುರಿ, ದೈಹಿಕವಾದಂಥ ದಳ್ಳುರಿ, ಅದರಲ್ಲಿ ಹೋಗುವುದು, ಯಾತನೆ ಅನುಭವಿಸುವುದು, ಒಂದಿಷ್ಟು ರಾತ್ರಿ ವಿಶ್ರಾಂತಿ ಅನುಭವಿಸಿ ಮತ್ತೆ ಬೆಳಗ್ಗೆ ಅದೇ ವೇತನೆಗೆ, ಅದೇ ಯಾತನೆಗೆ, ಅದೇ ವೇದನೆಗೆ ಸಿದ್ಧ ಆಗೋದು, ಇದೆಲ್ಲ ನಡೆದಿರ್ತದೆ. ಅಷ್ಟು ದೊಡ್ಡ ವ್ಯಾಪಕವಾದ ಅಧಿಕಾರ, ಶಾಸನಬದ್ಧವಾದ ಅಧಿಕಾರ, ತೋಳ್ಬಲ, ಧನಬಲ ನಮ್ಗೆ ಇಲ್ಲದೇ ಇರಬಹುದು. ನಾವು ಅದನ್ನ ಪ್ರತಿನಿತ್ಯದ ಜೀವನದಲ್ಲಿ ಆಚರಣೆಗೆ ತರಬಹುದಲ್ಲ. ಮತಾಧಿಕಾರ, ಒಂದು ದೇಶದಲ್ಲಿ ಯಾರಿಗೆ ಯಾರು ಮತ ಹಾಕಬೇಕು ಅಂತನ್ನುವುದನ್ನೆಲ್ಲ ತೀರ್ಮಾನ ಮಾಡುವಂಥ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅವರಿಗೆ ಓಟ್ ಹಾಕುವ ಅಧಿಕಾರ, ಅದೆಲ್ಲ ಬಹಳ ಅದೊಂದು ಬೇರೆ ಮಾತಾಯ್ತು. ಅದು ದೊಡ್ಡದೇ, ಇಲ್ಲ ಅಂತಲ್ಲ. ಪ್ರತಿನಿತ್ಯದಲ್ಲಿಯೂ ಕೂಡ ಮತ ಹಾಕುವಂಥ ಒಂದು ಪ್ರಸಂಗ ಬರ್ತಿರ್ತದಲ್ಲ. ನಮ್ಮ ಅಧಿಕಾರವನ್ನು ನಾವು ಉಪಯೋಗಿಸುವಂಥ, ನಮ್ಮ ಅಪೇಕ್ಷೆಯನ್ನು ನಮಗೆ ಹೀಗೆ ಬೇಕು, ಹೀಗೆ ಬೇಡ ಅಂತ ಹೇಳುವ ಒಂದು ವ್ಯವಸ್ಥೆ, ಅದನ್ನು ವ್ಯಕ್ತಪಡಿಸಬೇಕಾದ ಅವಕಾಶ, ಜರೂರತ್ತು ಪ್ರತಿನಿತ್ಯ ಇರ್ತದೆ. ಪ್ರಜಾಧಿಕಾರದಲ್ಲಿ ನಮಗೆ ಬೇಕಾದವನನ್ನು ಆರಿಸುವ ಹಕ್ಕಿರ್ತದೆ. ಬೇಡವಾದವನನ್ನು 5 ವರ್ಷಗಳ ನಂತರ, 4 ವರ್ಷಗಳ ನಂತರ ಇಳಿಸುವ ಹಕ್ಕಿರ್ತದೆ. ಇನ್ನು ಕೆಲವು ಕಡೆ ಪ್ರಜಾಪ್ರಭುತ್ವದಲ್ಲಿ ಬೇಡವಾದವನನ್ನ ಅವಧಿಯ ನಡುವೆನೇ ರಿಜೆಕ್ಟ್ ಮಾಡುವ ಹಕ್ಕು ಇರ್ತದಂತೆ. ಮತಗಳಲ್ಲಿ ಕೆಲವು ನೆಗೆಟಿವ್ ಮತಗಳು ಅಂತಲೂ ಇರ್ತದೆ. ಇಂಥವ್ರಿಗೆ ಮತ ಹಾಕುವುದು ಕೆಲವುದು, ಇಂಥವ್ರಿಗೆ ಬೇಡ ಅಂತ ಎಕ್ಸ್ಪ್ರೆಸ್ ಮಾಡುವ ಕೆಲವು ಅಧಿಕಾರಿಗಳು ಇರ್ತಿರ್ತವೆ. ದಿನನಿತ್ಯದ ಜೀವನವೂ ಕೂಡ ಒಂದು ಮತದಾನ ಇದ್ದಂತೆಯೇ ಇರ್ತಿರ್ತದೆ. ಅನೇಕ ಬಾರಿ ಅಲ್ಲಿ ಏನು ಬೇಕು, ಏನು ಬೇಡ ಅಂತನ್ನುವುದನ್ನೆಲ್ಲ, ಇದು ಬರೇ ಸ್ತ್ರೀಯರಿಗೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಜನ ಜೊತೆಗೆ ನಾವು ಹೇಗೆ ನಡ್ಕೋತೀವಿ, ಸ್ತ್ರೀಯರ ಜೊತೆಗೆ ಹೇಗೆ ನಡ್ಕೋತೀವಿ ಅನ್ನೋದು ಮುಖ್ಯ. ಮಹಾಭಾಗವತರ ಜೊತೆಗೆ, ಸಜ್ಜನರಾದಂಥ ದೈವ ಭಕ್ತರ ಜೊತೆಗೆ ಹೇಗೆ ನಡ್ಕೋತೀವಿ, ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದೀವಿ ಅನ್ನೋದನ್ನೆಲ್ಲ ನಾವು ಕೆಲವು ಬಾರಿ ಆತ್ಮವಿಮರ್ಶೆಗೆ ಒಳಪಡಿಸ್ಕೋಬೇಕಾಗ್ತದೆ. ಇವೆಲ್ಲವೂ ನಮ್ಮನ್ನ ನರಕ ಮಾರ್ಗದಲ್ಲಿ ಅನೇಕ ಥರದ ಕಷ್ಟಗಳಿಗೆ ಈಡಾಗುವಂತೆ ಮಾಡ್ತದೆ, ನರಕ ಲೋಕದಲ್ಲಿ ಅನೇಕ ಶಿಕ್ಷೆಗಳಿಗೆ ಈಡಾಗುವಂತೆ ಮಾಡ್ತದೆ. ಅದು ವೋಟಿಂಗಿನ ಮಾತಾಯಿತು. ಕಾರು ಚಲಾಯಿಸುವಂತ ಹಕ್ಕಿರ್ಲಿಲ್ಲ. ಅವರು ಕಾರಿನಲ್ಲಿ ಹೋಗ್ಬೇಕಂದ್ರೆ ಯಾರೊಬ್ರು ಇನ್ನೊಬ್ಬರನ್ನ ಗಂಡಸರನ್ನ ಕರ್ಕೊಂಡೇ ಹೋಗ್ಬೇಕಿತ್ತು. ಆಮೇಲೆ ಕಾರು ಚಲಾಯಿಸುವ ಹಕ್ಕನ್ನು ಅವರಿಗೆ ಎಕ್ಸ್ಟೆಂಡ್ ಮಾಡಿದರು ಅಂತೆಲ್ಲ ಕೇಳಿ ಬರ್ತದೆ. ಆ ಕಾರಿಲ್ಲೇ 4 ಗಾಳಿಗಳುಳ್ಳಂಥ ಪೆಟ್ರೋಲ್ನಿಂದ ಅಥವಾ ಡೀಸೆಲ್ನಿಂದ ಓಡುವಂಥ ಕಾರು, ಅದು ವಿಷಯ ಬೇರೆ. ಎಲ್ಲರಿಗೂ ಆ ಕಾರಿನಲ್ಲಿ ಹೋಗುವ ಪ್ರಸಂಗ, ಅವಶ್ಯಕತೆ, ಅನುಕೂಲ ಎಲ್ಲರಿಗೂ ಇರೋದಿಲ್ಲ. ಇದೆ ಅಥ ದೇಹರಥ, ನಮ್ಮ ದೇಹ ಅನ್ನೋದೊಂದು ಕಾರ್ಯದ. ತಸ್ಯ ವಾಗುದ್ಧಿ, ವಾಗಭಿಮಾನಿನಿಯಾದಂಥ ಪಾರ್ವತಿಯೇ ಅದರ ಹಗ್ಗ. ಶ್ರೋತ್ರೇ ಪಕ್ಷಸಿ, ಶ್ರೋತ್ರೇಂದ್ರಿಯದ ಅಭಿಮಾನಿಗಳಾದಂಥ ಚಂದ್ರ ಮತ್ತು ರೋಹಿಣಿಯರು ಅದರ 2 ಕುದುರೆಗಳು. ಚಕ್ಷುಷಿ ಯುಕ್ತೆ, ಚಕ್ಷುರೇಂದ್ರಿಯದ ಅಭಿಮಾನಿಗಳಾದಂಥ ಸೂರ್ಯ ಮತ್ತು ಸಂಜ್ಞೆಯರು ಮತ್ತೆರಡು ಕುದುರೆಗಳು. ಮನಸ್ಸಂಗ್ರಹೀತ, ಮನೋಭಿಮಾನಿಯಾದ ರುದ್ರ ಅದರ ಸಾರಥಿ. ತದಯಂ ಪ್ರಾಣೋಧಿ ತಿಷ್ಠತಿ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ಪ್ರಾಣಶಬ್ದವಾಚ್ಯನಾದ ಪರಮಾತ್ಮ, ಲಕ್ಷ್ಮೀದೇವಿ ಮತ್ತೆ ಮುಖ್ಯ ಪ್ರಾಣ ಅದನ್ನು ಏರಿದ್ದಾರೆ. ಇಂಥ ದೇಹ ರಥವನ್ನ ನಿತ್ಯ ನಾವೇ ಓಡಿಸ್ಬೇಕಲ್ಲ. ಆ ಕಾರನ್ನ ಮತ್ತು ಯಾರೋ ಸಾರಥಿಯನ್ನು ಇಟ್ಕೊಂಡು ಓಡಿಸಬಹುದು, ಇನ್ನೊಬ್ಬ ಡ್ರೈವರ್ನ ಇಟ್ಕೊಂಡು ಓಡಿಸ್ಬೇಕು. ನನ್ನ ದೇಹವೆಂಬ ರಥವನ್ನು ನಾನೇ ಓಡಿಸ್ಬೇಕು, ನಿಮ್ಮ ದೇಹವೆಂಬ ರಥವನ್ನು ನೀವೇ ಓಡಿಸ್ಬೇಕು. ಹೀಗೆ ಅದೊಂದು ಗೋವಿನ ಕುರಿತಾದಂಥ ಅದರ ಶರೀರವೆಂಬ ರಥ, ಭಗವದ್ಭಕ್ತನ ದೇಹವೆಂಬ ರಥ, ಸ್ತ್ರೀಯ ದೇಹವೆಂಬ ರಥ, ಇದು ಯಾವುದೇ ಇರಲಿ, ಆ ರಥವನ್ನು ಚಲಾಯಿಸುವಂಥ ಅವರವರ ಹಕ್ಕುಗಳು, ಅವರ ಬೌದ್ಧಿಕ ಹಕ್ಕುಗಳು, ಭಾವನಾತ್ಮಕವಾದಂಥ ಹಕ್ಕುಗಳು, ದೈಹಿಕವಾದಂಥ ಹಕ್ಕುಗಳು, ಅದನ್ನೆಲ್ಲವನ್ನು ಗಮನಿಸಬೇಕು. ಅದೇ ಆ ಥರ ಬದುಕಿದಾಗಲೇ ಅದು ಗೋವುಗಳ ಸಲುವಾಗಿ, ಅಂದರೆ ಶಾಸ್ತ್ರದ ಸಲುವಾಗಿ, ಸ್ತ್ರೀಯರ ಸಲುವಾಗಿ, ಮತ್ತೆ ಜ್ಞಾನಿಗಳಾದಂತಹ ಭಗವದ್ಭಕ್ತರ ಸಲುವಾಗಿ ಕೊಲ್ಲುವ, ನಮ್ಮಲ್ಲೇ ಇರುವಂತಹ ದುಷ್ಟ ವ್ಯಕ್ತಿಯನ್ನು ಕೊಲ್ಲೋದು. ಹೊರಗಿನನ್ನು ಕೊಲ್ಲೋದು ಬಹಳ ಸುಲಭ, ತಪ್ಪಿಸ್ಕೋಬಹುದು, ಕೊಂದು ಯಾರನ್ನೋ ಕೊಂದು ತಪ್ಪಿಸ್ಕೊಳ್ಬಹುದು, ಕಾನೂನಿನ ಕಣ್ಣಿಗೆ ಮಣ್ಣೇರಿಸಬಹುದು. ನಮ್ಮಲ್ಲೇ ಇರುವಂತಹ ಭಯೋತ್ಪಾದಕನನ್ನ, ಒಬ್ಬ ಹಿಂಸಕನನ್ನ ನಾವು ಯಾವಾಗ ಕೊಲ್ಲುವುದು?
ಅದನ್ನು ಮಾಡಬೇಕಾಗಿರೋದು. ಅಷ್ಟನ್ನು ಮಾಡಿ ಈ ಗೋವುಗಳ ಮತ್ತೆ ಸ್ತ್ರೀಯರ ಮತ್ತೆ ಭಗವದ್ಭಕ್ತರ ಜೀವನವನ್ನು ನಾವು ಹಸನಾಗಿ ಮಾಡಿದರೆ ನಮ್ಮ ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನ, ರಾಷ್ಟ್ರದ ಜೀವನ, ಒಟ್ಟಾರೆ ಜಗತ್ತಿನ ಜೀವನ ಎಲ್ಲ ಒಂದಿಷ್ಟು ಸಹ್ಯ ಆಗ್ತದೆ. ಯಾವ ಸಂವೇದನಾಶೀಲತೆಯೂ ಇಲ್ಲದೆ ಹೋದರೆ ಗೋವುಗಳು ಅರ್ಥಾತ್ ಧೇನುಗಳು, ಗೋ ಸಂಪತ್ತು ನಷ್ಟ ಆಗ್ತದೆ, ಶಾಸ್ತ್ರ ಸಂಪತ್ತು ನಷ್ಟ ಆಗ್ತದೆ. ಸ್ತ್ರೀಯರು ದುಃಖಿತರಾಗ್ತಾರೆ. ಅವರು ದುಃಖಿತರಾದರೆ ಜಗತ್ತು ಕೂಡ ದುಃಖಿತ ಆಗ್ತದೆ. ಭಗವದ್ಭಕ್ತರು ದುಃಖಿತರಾದರೆ ಜಗತ್ತೆಲ್ಲ ದುಃಖಿತ ಆಗ್ತದೆ. ಇವರೆಲ್ಲರನ್ನೂ ದುಃಖಿತರನ್ನಾಗಿ ಮಾಡಿ ಇವರ ಹಿತವನ್ನು ಕಡೆಗಣಿಸಿ ನಾವೇನು ಹಿತ ಅನುಭವಿಸುವುದಿದೆ, ನಾವೇನು ಸುಖ ಅನುಭವಿಸುವುದಿದೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು ಯಾವ ಸಂದರ್ಭಕ್ಕೂ ಕೂಡ. ಅದನ್ನೇ ಈ ಗೋಕೃತೆ ಸ್ತ್ರೀಕೃತೆ ಚೈವ ಹತ್ವಾ ವಿಪ್ರಕೃತೆ ಪಿಚ, ಇಂಥವರು ಹೀಗೆ ಅವರಿಗೆ ಹಿತವಾದಂತಹ ಬದುಕನ್ನು ನಡೆಸಿದವರು ಸದ್ಗತಿಯನ್ನು ಪಡಿತಾರೆ ಅಂತ ಮಹಾಭಾರತ ಹೇಳುವುದು ಪ್ರಾಯ ಇದನ್ನೇ. ಅಂಥ ಒಂದು ಒಳಾರ್ಥ ಅಲ್ಲಿದೆ. ಅಂಥ ಒಂದು ವಿವೇಕ ನಮ್ಮಲ್ಲೇ ಇರುವಂತಹ ಅಹಿಂಸಕನನ್ನು ಕೊಲ್ಲುವಂತಹ ಎಚ್ಚರ, ಶಕ್ತಿ ಅದು ನಮ್ಗೆ ಈ ಜನ್ಮದಲ್ಲಿ ಇರಬೇಕು, ಮುಂದಿನ ಜನ್ಮಗಳಲ್ಲೂ ಅದು ಇರಬೇಕು ಅಂತ ಅನುಕಾಲವೂ ಪ್ರಾರ್ಥನೆ ಮಾಡ್ತಾ ಇರಬೇಕು ಭಗವಂತನನ್ನು. ಅಷ್ಟು ಬಿಟ್ಟರೆ ಬೇರೆ ಏನೂ ಮಾರ್ಗ ಇಲ್ಲ. ನಮ್ಮ ಸ್ವಂತ ಪ್ರಯತ್ನದಿಂದ, ಸ್ವಂತ ಇಚ್ಛೆಯಿಂದ ಸದ್ಬುದ್ಧಿ ಬರ್ತದೆ ಅಂತಿಲ್ಲ, ಬಂದ ಸದ್ಬುದ್ಧಿ ಉಳಿತದೆ ಅಂತಿಲ್ಲ. ಭಗವಂತ ಕೊಟ್ಟರೆ ಉಳಿತದೆ, ಭಗವಂತ ಕಿತ್ಕೊಂಡ್ರೆ ಹೊರಟೋಗ್ತದೆ. ಸಹಿ ಸರ್ವೇಂದ್ರಿಯ ಮನೋವೃತ್ತಿ ಪ್ರೇರಕ, ಎಲ್ಲರ ಮನಸ್ಸುಗಳನ್ನು ಇಂದ್ರಿಯಗಳನ್ನು ಪ್ರೇರಿಸುವವನು ಅವನೇ ನಮಗೆ ಸದ್ಬುದ್ಧಿ ಕೊಡಬೇಕು. ಕಿತ್ಕೊಳ್ಳೋದಿದ್ರು ಅವನೇ ಕಿತ್ಕೋಬೇಕು, ಜಗತ್ತನ್ನು ಅವನೇ ಹೀಗೆ ಮುನ್ನಡೆಸಬೇಕು ಅನ್ನುವಂಥ ಒಂದು ಎಚ್ಚರ ನಮಗಿರಬೇಕು. ಅದನ್ನ ಈ ದಿವಸ ಅನುಸಂಧಾನ ಮಾಡೋಣ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 101ನೇ ಅಧ್ಯಾಯ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಅದು 100ನೇ ಅಧ್ಯಾಯ, ಮತ್ತೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದು 105ನೇ ಅಧ್ಯಾಯ. 105 ಕೆಲವು ಕಡೆ, 101 ಕೆಲವು ಕಡೆ, 100 ಅಧ್ಯಾಯ ಕೆಲವು ಕಡೆ. ಅದೆಲ್ಲವೂ ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತ ಆಗಿದೆ.